Hello everyone, welcome to our YouTube channel. I hope you guys are doing really great. ಈ ಒಂದು ವಿಡಿಯೋದಲ್ಲಿ ನಾವು ಕ್ಲೌಡ್ ಕಂಪ್ಯೂಟಿಂಗ್ ರಿಲೇಟೆಡ್ ಲ್ಯಾಬ್ ಪ್ರೋಗ್ರಾಮ್ 7ನ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ದ ಲ್ಯಾಬ್ ಪ್ರೋಗ್ರಾಮ್ 7 ಈಸ್ ಆಲ್ ಅಬೌಟ್ ಕ್ಯಾಶಿಂಗ್ ಯೂಸಿಂಗ್ AWS, CloudFront and Elasticcache. So before moving to the actual program, so first you need to cover the basics of AWS ಕ್ಲೌಡ್ ಕಂಪ್ಯೂಟಿಂಗ್. ಸೊ ಯಾರಾದರೂ AWS ಸ್ವಲ್ಪ ಬೇಸಿಕ್ಸ್ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ AWS ಕ್ಲೌಡ್ ಕಂಪ್ಯೂಟಿಂಗ್ ಪ್ಲೇಲಿಸ್ಟಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಬೇಸಿಕ್ಸ್ ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ಪ್ರೋಗ್ರಾಮ್. ಸೊ ದ ಕ್ಯಾಶಿಂಗ್ ಯೂಸಿಂಗ್ AWS CloudFront and Elasticcache. ಇದರಲ್ಲಿ ನಾವು ಕ್ಲೌಡ್ ಫ್ರಾಂಟ್ ಅಂದರೆ ಏನು, ಸೊ ಹೇಗೆ ವರ್ಕ್ ಆಗುತ್ತೆ, ಲೈವ್ ಆಗಿ ಕ್ಲೌಡ್ ಫ್ರಾಂಟ್ ಡಿಸ್ಟ್ರಿಬ್ಯೂಷನ್ನ ಕ್ರಿಯೇಟ್ ಮಾಡಿ ನಮ್ಮ S3 ಒಂದು ಫೈಲ್ ಇದೆಯಲ್ಲ ಅದನ್ನು ಸರ್ವ್ ಮಾಡೋಣ, ಅದನ್ನು ಲೈವ್ ಆಗಿ ನೋಡ್ತೀವಿ ಕ್ಲೌಡ್ ಫ್ರಾಂಟಲ್ಲಿ. ಎಲಾಸ್ಟಿಕ್ಯಾಶೆನ ನಾವಿಲ್ಲಿ ನೋಡೋಣ. ಎಲಾಸ್ಟಿಕ್ಯಾಶೆ ಜಸ್ಟ್ ಬೇಸಿಕ್ಸ್ನ ಕವರ್ ಮಾಡೋಣ. ಸೊ ಆ್ಯಕ್ಚುಯಲ್ ಲೈವ್ ಆಗಿ ಏನು ಮಾಡೋಲ್ಲ, ಯಾಕಂದರೆ ಎಲಾಸ್ಟಿಕ್ಯಾಶೆ ಈಸ್ ಬಿಟ್ ಮೋರ್ ಕಾಂಪ್ಲೆಕ್ಸ್ ದೆನ್ ಕ್ಲೌಡ್ ಫ್ರಾಂಟ್. ಸೊ ದಟ್ಸ್ ವೈ ಫಸ್ಟ್ ಆಫ್ ಆಲ್ ಈ ಕ್ಯಾಶಿಂಗ್ ಅಂದರೆ ಏನು ಅಂತ ನೋಡೋದಾದರೆ, ಸೊ ವೆನೆವರ್ ಯು ಓಪನ್ ಅ ವೆಬ್ಸೈಟ್, ನೀವು ಯಾವಾಗಲಾದರೂ ಒಂದು ವೆಬ್ಸೈಟ್ನ ಓಪನ್ ಮಾಡಿದಾಗ ಏನಾಗುತ್ತೆ, ಸೊ ಯು ಸೆಂಡ್ ಅ ರಿಕ್ವೆಸ್ಟ್ ಟು ಅ ವೆಬ್ಸೈಟ್ ಏನು ಮಾಡುತ್ತೆ, ತನ್ನ ಹತ್ರ ಇರೋ ಡೇಟಾಬೇಸಲ್ಲಿರೋ ಡೇಟಾನ ಕ್ವೆರಿ ಮಾಡಿ ನಿಮಗೆ ರಿಟರ್ನ್ ಮಾಡುತ್ತೆ. ಸೊ ಇಟ್ ಟೇಕ್ಸ್ ಸಮ್ ಟೈಮ್, ರೈಟ್? ಸೊ ಹಿಯರ್ ವಿ ಹ್ಯಾವ್ ಅ ಕ್ಲೈಂಟ್. ಸೊ ಕ್ಲೈಂಟ್ ವಾಟ್ ಇಟ್ ಡಸ್, ಸೊ ಹಿ ರಿಕ್ವೆಸ್ಟ್ ದ ಸರ್ವರ್ ಇದೆ ಅನ್ಕೊಳ್ಳೋಣ ಇಲ್ಲಿ. ಸೊ ಕ್ಲೈಂಟ್ ಯಾವಾಗ ಸರ್ವರಿಗೆ ರಿಕ್ವೆಸ್ಟ್ ಮಾಡ್ತಾರಲ್ವಾ, ಸರ್ವರ್ ಏನು ಮಾಡುತ್ತೆ, ಸೊ ತನ್ನ ಹತ್ರ ಇರೋವಂಥ ಡೇಟಾ ಬೇಸಿಗೆ ಒಂದು ಕ್ವೆರಿ ಹಾಕುತ್ತೆ. ಸೊ ಐ ನೀಡ್ ದಿಸ್ ಡೇಟಾ ಅಂತ ಹೇಳಿ ಡೇಟಾ ಬೇಸಿಗೆ ಕ್ವೆರಿ ಹಾಕುತ್ತೆ. ಸೊ DB, ರೈಟ್? ಸೊ DB ಏನು ಮಾಡುತ್ತೆ, ಸೊ ಡೇಟಾನ ರಿಟರ್ನ್ ಮಾಡುತ್ತೆ ಸರ್ವರಿಗೆ. ಸೊ ಡೇಟಾ, ಸೊ ಇಟ್ ಟೇಕ್ ಸಮ್ ಟೈಮ್, ಅದು ಮಿಲಿ ಸೆಕೆಂಡ್ಸಲ್ಲಿ ಆಗಿರಲಿ ಅಥವಾ ಸೆಕೆಂಡ್ಸಲ್ಲಿ ಆಗಿರಲಿ, ಇಟ್ ಟೇಕ್ ಸಮ್ ಟೈಮ್. ಸೊ ಆ ಬಿಟ್ ಸ್ಲೋ ದ್ಯಾನ್ ದ ಕ್ಯಾಶೆ ಅಲ್ವಾ. ಸೊ ಈ ಕ್ಯಾಶೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಕ್ಯಾಶೆ ಡೈರೆಕ್ಟಾಗಿ ಫಸ್ಟ್ ಟೈಮ್ ಯಾವಾಗ ಕ್ಲೈಂಟ್ ಸರ್ವರಿಗೆ ರಿಕ್ವೆಸ್ಟ್ ಆಗ್ತಾನಲ್ವಾ, ಸೊ ಅಫ್ಕೋರ್ಸ್ ಸರ್ವರ್ ಹ್ಯಾಸ್ ಟು ಕ್ವೆರಿ ದ ಡೇಟಾ ಫ್ರಮ್ ಡೇಟಾಬೇಸ್ ಅಲ್ವಾ. ಬಟ್ ಇಲ್ಲಿ ಕ್ಯಾಶೆ ಇನ್ಕ್ಲೂಡ್ ಆದರೆ ಏನಾಗುತ್ತೆ ಅಂದರೆ, ಫಸ್ಟ್ ಡೇಟಾಬೇಸಿಂದ ಕ್ವೆರಿ ಆಗುತ್ತೆ, ಕ್ವೆರಿ ಆಗಿರೋ ಡೇಟಾನ ಏನು ಫ್ರೀಕ್ವೆಂಟ್ ಡೇಟಾ ಏನು ಕ್ವೆರಿ ಆಗಿರುತ್ತಲ್ವ, ಆ ಕ್ವೆರಿ ಆಗಿರೋ ಡೇಟಾನ ನಾವು ಕ್ಯಾಶಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಸೊ ಈ ಕ್ಯಾಶೆ ಏನಪ್ಪ ಅಂದರೆ ಈ ರ್ಯಾಮ್ ಮೇಲೆ ರನ್ ಆಗುತ್ತೆ ಇದು. ಸೊ ಅಫ್ಕೋರ್ಸ್ ರ್ಯಾಮ್ ಈಸ್ ಸೂಪರ್ ಫಾಸ್ಟ್ ದೆನ್ ಅವರ್ ಹಾರ್ಡ್ ಡ್ರೈವ್ ಆ್ಯಂಡ್ SSDs, ರೈಟ್? ಸೊ ಹಾಗಾಗಿ ಈ ಕ್ಯಾಶೆದಲ್ಲಿ ಅನ್ಲಿಮಿಟೆಡ್ ಡೇಟಾ ಸ್ಟೋರ್ ಆಗಿರುತ್ತೆ, ಯಾವುದು ಮೋಸ್ಟ್ ಫ್ರೀಕ್ವೆಂಟ್ ಆಗಿ ಯೂಸರ್ ರಿಕ್ವೆಸ್ಟ್ ಮಾಡುತ್ತೆ ಅಂತಾನೆ. ಸೊ ಎಕ್ಸಾಂಪಲ್ ಆಗಿ ಅಮೆಝಾನ್ ತಗೊಳ್ಳಿ. ಅಮೆಝಾನ್ ವೆಬ್ಸೈಟಲ್ಲಿ ನೀವು ಶಾಪಿಂಗ್ ಮಾಡೋಕ್ಕೆ ಹೋಗ್ತೀರಾ, ಆ ಶಾಪಿಂಗಲ್ಲಿ ಈಗ ಬಿಗ್ ಬಿಲಿಯನ್ ಡೇಸ್ ಅಥವಾ ಈ ಫೆಸ್ಟಿವಲ್ ಸೀಸನ್ಸಲ್ಲಿ ಪೂಜಾ ರಿಲೇಟೆಡ್ ಐಟಮ್ಸ್ ಇರುತ್ತಲ್ವ, ಆ ಕ್ವೆರಿ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಲ್ವಾ. ಆ ಕ್ವೆರಿ ಜಾಸ್ತಿ ಆದಾಗ ಏನಾಗುತ್ತೆ, ಅದ್ರ ರಿಲೇಟೆಡ್ ಇಮೇಜಸ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಆ ಡೇಟಾ ತುಂಬ ಹೈ ಲೆವೆಲಲ್ಲಿ ಕ್ವೆರಿ ಆಗ್ತಿರುತ್ತೆ ಡೇಟಾಬೇಸಿಗೆ. ಸೊ ಅದನ್ನು ಸ್ಲೋ ಡೌನ್ ಮಾಡೋದಕ್ಕೆ, ಅಂದರೆ ಕ್ವೆರಿನ ತುಂಬ ಫಾಸ್ಟ್ ಮಾಡೋದಕ್ಕೆ ಏನು ಮಾಡ್ತಾರೆ, ಈ ಕ್ಯಾಶೆ ಸರ್ವರಲ್ಲಿ ಆ ಡೇಟಾನ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಯಾವುದು ತುಂಬ ಜಾಸ್ತಿಯಾಗಿ ಫ್ರೀಕ್ವೆಂಟ್ಲಿ ಆಕ್ಸೆಸ್ ಆಗ್ತಿರುತ್ತಲ್ವ, ಆ ಡೇಟಾನ ಕ್ಯಾಶೆ ಅನ್ನೋ ಒಂದು ಸರ್ವರಲ್ಲಿ ಸ್ಟೋರ್ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಕ್ಲೈಂಟ್ ಸರ್ವರ್ ರಿಕ್ವೆಸ್ಟ್ ಆಗ್ತಾನಲ್ಲ, ಸೊ ಸರ್ವರ್ ಡಸಂಟ್ ನೀಡ್ ಟು ಕ್ವೆರಿ ದ ಡೇಟಾಬೇಸ್ ಅಗೇನ್. ಸೊ ಏನು ಮಾಡುತ್ತೆ, ಸರ್ವರ್ ಡೈರೆಕ್ಟಾಗಿ ಈ ಕ್ಯಾಶೆ ಸರ್ವರಿಗೆ ರಿಕ್ವೆಸ್ಟ್ ಆಗುತ್ತೆ. ಕ್ಯಾಶೆಯಲ್ಲಿ ಆಲ್ರೆಡಿ ಸ್ಟೋರ್ ಇರುತ್ತಲ್ವಾ, ಆ ಕ್ಯಾಶಲ್ಲಿ ಸ್ಟೋರ್ ಇರೋದು ಏನು ಡೇಟಾ ಇರುತ್ತಲ್ಲ ಅದು ಡೈರೆಕ್ಟಾಗಿ ಕ್ಲೈಂಟಿಗೆ ರಿಟರ್ನ್ ಆಗುತ್ತೆ. ಸೊ ದಿಸ್ ಈಸ್ ಅ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕ್ಯಾಶೆ. ಸೊ ಕ್ಯಾಶೆ ಈಸ್ ಜಸ್ಟ್ ಅ ಫಾಸ್ಟ್ ಮೆಮೊರಿ. In memory, it is temporary, it's not permanent like our database. This is the basic concept of cache. ಸೊ ಈಗ ನಾವು ಲೈವ್ ಆಗಿ ಈ ಒಂದು ಕ್ಯಾಶ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೋಡೋದಾದರೆ, ಸೊ ಈ ಕ್ರೋಮಲ್ಲಿ ಜಸ್ಟ್ ನಮ್ಮದೇ ಆದಂಥ ಒಂದು ವೆಬ್ಸೈಟ್ ಹೇಗೆ ವರ್ಕ್ ಆಗ್ತಿದೆ ಅಂದರೆ,
ಕ್ಯಾಶ್ ಯೂಸ್ ಮಾಡಿಕೊಂಡು ಡಿಫ್ರೆನ್ಸ್ ಏನು, ಕ್ಯಾಶ್ ಇಲ್ಲದೆ ಕ್ಯಾಶ್ ಇದ್ದು ಏನು ಡಿಫ್ರೆನ್ಸು ಅಂತ ಲೈವಾಗಿ ನೋಡೋದಾದರೆ, ಲೆಟ್ ಸಪೋಸ್ ನಾವು ನಂದೇ ಆದಂಥ ವೆಬ್ಸೈಟ್ನ ಓಪನ್ ಮಾಡ್ತೀನಿ ನಾನು, ನಮ್ಮದು. ಸೊ ಹಿಯರ್ ವಿ ಹ್ಯಾವ್ ಅವರ್ ವೆಬ್ಸೈಟ್ ವಿದ್ಯಾರಿ. ಇದರಲ್ಲಿ ಡಾಕ್ಯುಮೆಂಟ್ ಸೆಕ್ಷನಲ್ಲಿ ಏನು ಮಾಡ್ತೀವಿ ನಾವು, ಡಾಕ್ಯುಮೆಂಟ್ಸ್ನ ಕ್ವೆರಿ ಮಾಡ್ತೀವಿ. ಡಾಕ್ಯುಮೆಂಟ್ಸ್ನ ತೋರಿಸ್ತೀನಿ ನಾನು, ಫೈಲ್ಸ್ ಏನೇನು ಆಲ್ರೆಡಿ ಅವೈಲೇಬಲ್ ಇದೆ ಅಂತೇಳಿ. ಸೊ ಈ ಫೈಲ್ಸಲ್ಲಿ ತೋರಿಸಿದಾಗ ಇಮೇಜಸ್ಸು ಮತ್ತು ಡೇಟಾಸ್ ಬರುತ್ತೆ. ಸೊ ಈಗ ಆಲ್ರೆಡಿ ಕ್ಯಾಶ್ ಸ್ಟೋರ್ ಆಗಿದೆ. ಸೊ ಫಸ್ಟ್ ಐ ವಿಲ್ ಡಿಲೀಟ್ ದ ಕ್ಯಾಶೆ. ಸೊ ಕ್ಯಾಶೆ ಡಿಲೀಟ್ ಆಯಿತು. ಸೊ ವೆನ್ ಐ ವಿಸಿಟ್ ದ ಡಾಕ್ಯುಮೆಂಟ್ ಸೆಕ್ಷನ್, ಸೊ ಫಸ್ಟ್ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ಆ ಇಮೇಜಸ್ ಇದೆಯಲ್ಲ, ಇಮೇಜಸ್ ಟೇಕ್ ಸಮ್ ಟೈಮ್ ಟು ಲೋಡ್. ಸಿ, ಫಸ್ಟ್ ಇಮೇಜ್ ಲೋಡ್ ಆಗ್ತಿದೆ, ಸೆಕೆಂಡ್ ಇಮೇಜ್ ಲೋಡ್ ಆಗ್ತಿದೆ, ಇನ್ನು ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್. ಸೊ ಆಲ್ ಹ್ಯಾಸ್ ಟು ಬಿ ಲೋಡ್. ಇನ್ನೂ ಲೋಡ್ ಆಗೋಕ್ಕೆ ಟೈಮ್ ತೊಗೊತಿದೆ ಅಲ್ವಾ. ಸೊ ಲೆಟ್ ಇಟ್ ಬಿ ಆಸ್ ಇಟ್ ಈಸ್. ಫಸ್ಟ್ ಅದು ಒಂದ್ಸತಿ ಲೋಡ್ ಆದಮೇಲೆ, ಸೊ ನೆಕ್ಸ್ಟ್ ಟೈಮ್ ವೆನ್ ವಿ ರಿಫ್ರೆಶ್ ದ ಅಗೇನ್, ಇಟ್ ಡಸಂಟ್ ಲೋಡ್ ದ ಸೇಮ್ ಇಮೇಜಸ್ ಫ್ರಮ್ ದ ಡೇಟಾಬೇಸ್ ಇಟ್ ಸೆಲ್ಫ್. ಏನಾಗುತ್ತೆ, ಈ ಒಂದು ಆಲ್ರೆಡಿ ಲೋಡ್ ಆಗಿರೋ ಇಮೇಜಸ್ ಇರುತ್ತಲ್ವಾ, ಆ ಇಮೇಜಸ್ ಕ್ಯಾಶದಲ್ಲಿ ಸ್ಟೋರ್ ಆಗಿರುತ್ತೆ. ಆ ಕ್ಯಾಶಲ್ಲಿ ಸ್ಟೋರ್ ಆಗಿರೋದು ಆಲ್ರೆಡಿ ಕ್ಯಾಶಲ್ಲಿ ಸ್ಟೋರ್ ಆಗಿರುತ್ತಲ್ವ, ಅದು ರಿಟರ್ನ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಕ್ವೇರಿಂಗ್ ದ ಡೇಟಾಬೇಸ್ ಅಗೇನ್, ಕ್ಯಾಶಲ್ಲಿ ಸ್ಟೋರ್ ಆಗಿರೋದು ಆಲ್ರೆಡಿ ಕ್ವಿಕ್ ಆಗಿ ರಿಟರ್ನ್ ಆಗುತ್ತೆ. ಸೊ ದಟ್ಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕ್ಯಾಶೆ. ಸೊ ಈಗ ಇನ್ನೊಂದ್ಸತಿ ರಿಫ್ರೆಶ್ ಮಾಡಿದ್ರೆ, ಸೊ ಆಸ್ ಯು ಸಿ, ಆ ಇಮೇಜಸ್ ಆರ್ ಲೋಡೆಡ್ ಕ್ವಿಕ್ಲಿ. ಎಷ್ಟು ಕ್ವಿಕ್ ಆಗಿ ಲೋಡ್ ಆಯಿತು ಅಂದರೆ ಗೊತ್ತಾಗಲಿಲ್ಲ ನಮಗೆ ಅಲ್ವಾ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಆಫ್ ಕ್ಯಾಶೆ, ಮೇಂಟೈನಿಂಗ್ ದ ಕ್ಯಾಶೆ. ಸೊ ಈ ಕ್ಯಾಶದಲ್ಲಿ ಮೇನ್ ಪಾಪ್ಯುಲರ್ ಸರ್ವಿಸಸ್ ಇದೆ. ಅದರ ಹೆಸರು ಏನಂದರೆ ರೆಡಿಸ್ ಮತ್ತು ಮೆಮ್ ಕ್ಯಾಶ್ ಅಂತೇಳಿ. ರೆಡಿಸ್ ಅನ್ನೋದು ತುಂಬ ಪಾಪ್ಯುಲರ್ ಕ್ಯಾಶೆ ಸರ್ವಿಸ್. ಸೊ ಇಟ್ ಸ್ಟೋರ್ಸ್ ದ ಡೇಟಾ ಇನ್ ರ್ಯಾಮ್. ಸೊ ಇದು ತುಂಬ ಮಿಲಿಯನ್ಸ್ ಆಫ್ ರಿಕ್ವೆಸ್ಟ್ನ ಹ್ಯಾಂಡಲ್ ಮಾಡುವಷ್ಟು ಕೆಪಾಸಿಟಿ ಈ ರೆಡಿಸ್ ಸಿಗಿರುತ್ತೆ. So first we see what the elastic cache is. Okay, elastic cache is an in-memory caching service that stores frequent access data for faster retrieval using Redis or Memcache. So ಇದೊಂದು in-memory caching service ಆಗಿರುತ್ತೆ. Okay, what it uses, Redis or Memcache. Redis ಅಥವಾ Memcache ಸರ್ವಿಸ್ನ ಯೂಸ್ ಮಾಡುತ್ತೆ. ಸೊ ದಿಸ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್ ಆಫ್ ಎಲಾಸ್ಟಿಕ್ ಕ್ಯಾಶೆ. ಎಲಾಸ್ಟಿಕ್ ಕ್ಯಾಶನ್ನ ನಾವಿಲ್ಲಿ ಡೀಪಾಗಿ ಕವರ್ ಮಾಡೋದಿಲ್ಲ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ನಾವು ಕ್ಲೌಡ್ ಫ್ರಂಟ್ ಡೆಮೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಕ್ಲೌಡ್ ಫ್ರಂಟ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಡಿಸ್ಟ್ರಿಬ್ಯೂಷನ್ ಕ್ರಿಯೇಟ್ ಮಾಡೋದು ಅಂತೇಳಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಯು ನೀಡ್ ಟು ಲಾಗ್ ಇನ್ ಟು ಯುವರ್ AWS ಕನ್ಸೋಲ್. AWS ಕನ್ಸೋಲಲ್ಲಿ ನೀವು ಕ್ಲೌಡ್ ಫ್ರಂಟ್ ಅಂತೇಳಿ ಸರ್ಚ್ ಮಾಡಬೇಕು. ಕ್ಲೌಡ್ ಫ್ರಂಟ್. ಸೊ ಬಿಫೋರ್ ಇಲ್ಲಿ ಕ್ಲೌಡ್ ಫ್ರಂಟ್ ಏನಕ್ಕೆ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ, ನಮ್ಮ S3 ಬಕೆಟ್ ಇದೆಯಲ್ವಾ, S3 ಬಕೆಟ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಆಲ್ರೆಡಿ ಒಂದು ವಿಡಿಯೋ ಇದೆ, ಆ ವಿಡಿಯೋನ ನೋಡ್ಕೊಂಡು ಬನ್ನಿ. S3 ಬಕೆಟಲ್ಲಿ ಇರೋವಂಥ ಫೈಲ್ಸ್ ಇದಾವಲ್ಲ, ಆ ಫೈಲ್ಸ್ನ ನಾವು ಈ ಕ್ಲೌಡ್ ಫ್ರಂಟ್ ಯೂಸ್ ಮಾಡಿಕೊಂಡು ಆಕ್ಸೆಸ್ ಮಾಡ್ಕೊತೀವಿ. ಸೊ ದಿಸ್ ಈಸ್ ಅ ಬೇಸಿಕ್ ಡೆಮೋ. So first, before creating a distribution, first we need to create a S3 bucket. ಸೊ S3 ಹೋಗ್ಬಿಟ್ಟು S3 ಬಕೆಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಯಾವುದಾದ್ರೂ ಒಂದಾಗಿರಲಿ, ನಿಮ್ಮ ಏನಾದರೂ ನೇಮ್ ಕೊಡಿ. ನನ್ನ ಹತ್ರ ಆಲ್ರೆಡಿ ತುಂಬ ಬಕೆಟ್ಸ್ ಅವೈಲೇಬಲ್ ಇದೆ, ನಾನು ಇನ್ನೊಂದು ಬಕೆಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಆಲ್ರೆಡಿ ಎಲ್ಲ ಸೆಲೆಕ್ಟ್ ಆಗಿರುತ್ತೆ ಬೈ ಡಿಫಾಲ್ಟ್ ಆಗಿ, ಏನು ಟಚ್ ಮಾಡೋದಾಗಿಲ್ಲ. ಜಸ್ಟ್ ನೇಮ್ ಕೊಡಿ. ಐ ವಿಲ್ ಗಿವ್ ಇಟ್ ಆಸ್ ಡೆಮೋ AWS ಕ್ಲೌಡ್. ಸೊ ಬಕೆಟ್ ನೇಮ್ ಕೊಟ್ಟಿದ್ದೀನಿ. ಜಸ್ಟ್ ಹಿಟ್ ಕ್ರಿಯೇಟ್ ಬಕೆಟ್. ಆಲ್ರೆಡಿ ಅವೈಲೇಬಲ್ ಇದೆ ಅನಿಸುತ್ತೆ, ಬೇರೆ ನೇಮ್ ಕೊಡೋಣ. ಕ್ಲೌಡ್ ಫ್ರಂಟ್ ಬಕೆಟ್. ಕ್ಲೌಡ್ ಫ್ರಂಟ್ ಬಕೆಟ್. ದಿಸ್ ಆಲ್ರೆಡಿ ಅವೈಲೇಬಲ್. ಓಕೆ, my bucket demo. my bucket. ಐ ಥಿಂಕ್ ತುಂಬ ನೇಮ್ಗಳು ಆಲ್ರೆಡಿ ಅವೈಲೇಬಲ್ ಇದೆ ಅನಿಸುತ್ತೆ. ಬೇರೆ ನೇಮ್ ಟ್ರೈ ಮಾಡೋಣ, ಯೂನಿಕ್ ಆಗಿ ನೋಡಿ ನೇಮ್ ಟ್ರೈ ಮಾಡೋಣ.
So my bucket, I will give it as number 577. Okay, let's see whether. Okay, finally ಒಂದು ಬಕೆಟ್ ಆಲ್ರೆಡಿ ಎಕ್ಸಿಸ್ಟ್ ಇರಲಿಲ್ಲ. ಸೊ ಫಸ್ಟ್ ಅಪ್ಲೋಡ್ ಅ ಸ್ಯಾಂಪಲ್ ಫೈಲ್ ಟು ಇಟ್. ನಾನೊಂದು ಫೈಲ್ ಅಪ್ಲೋಡ್ ಮಾಡ್ತೇನೆ ಈಗ. ಸ್ಯಾಂಪಲ್ ಯಾವುದಾದ್ರೂ ಒಂದು ಫೈಲ್ ಆಗಿರಲಿ, ನಿಮ್ಮದು PDF ಫೈಲ್ ಆಗಿರಲಿ, ಸಮಥಿಂಗ್. ಸೊ ಹಿಯರ್ ವಿ ಹ್ಯಾವ್ ಇನ್ವಾಯ್ಸ್, ಏನೋ ಒಂದು PDF ಇದೆ. ಸೊ ಅದನ್ನು ಅಪ್ಲೋಡ್ ಮಾಡ್ತೇನೆ. ಜಸ್ಟ್ ಹಿಟ್ ಅಪ್ಲೋಡ್. ಸೊ ಅಪ್ಲೋಡ್ ಆಯಿತಾ, ಇಲ್ಲಿಗೆ ಮುಗೀತು ಇದ್ರದ್ದು S3ದು. ನೆಕ್ಸ್ಟ್ ಏನು, ನೆಕ್ಸ್ಟ್ ಯು ನೀಡ್ ಟು ಓಪನ್ ಅ ಕ್ಲೌಡ್ ಫ್ರಾಂಟ್. ಸೊ ಕ್ಲೌಡ್ ಫ್ರಾಂಟಲ್ಲಿ ಡಿಸ್ಟ್ರಿಬ್ಯೂಷನ್ ಸೆಕ್ಷನಿಗೆ ಬಂದಾಗ ಇಲ್ಲಿ ಆಲ್ರೆಡಿ ನಿಮ್ದೇನು ಕ್ರಿಯೇಟ್ ಆಗಿಲ್ಲ ಅಂದರೆ ಖಾಲಿ ಇರುತ್ತೆ. ಸೊ ಕ್ರಿಯೇಟ್ ಡಿಸ್ಟ್ರಿಬ್ಯೂಷನ್. ಈ ಡಿಸ್ಟ್ರಿಬ್ಯೂಷನಲ್ಲಿ ಡಿಸ್ಟ್ರಿಬ್ಯೂಷನ್ ನೇಮ್ ಕೊಡಬೇಕು. ನಾನು ಡೆಮೋ AWS ಅಂತೇಳಿ ಡಿಸ್ಟ್ರಿಬ್ಯೂಷನ್ ನೇಮ್ ಕೊಡ್ತೇನೆ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಬೇಕಾದರೆ ಕೊಡಿ, ಸೊ ಅವಶ್ಯಕತೆ ಏನಿಲ್ಲ. ಸಿಂಗಲ್ ವೆಬ್ಸೈಟ್ ಆರ್ ಆ್ಯಪ್. ಸೊ ಈಗ ನಾವು ಬೇಸಿಕ್ ಡೆಮೋ ನೋಡ್ತಿದ್ದೇವೆ. ಸೊ ಆಲ್ರೆಡಿ ಏನು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರ್ತದೆ ಅದನ್ನು ಹಾಗೆ ಇರೋದಕ್ಕೆ ಬಿಡಿ. ಸೊ ಹಿಟ್ ನೆಕ್ಸ್ಟ್. ಇಲ್ಲಿ ಒರಿಜಿನ್ ಟೈಪ್ ಕೇಳುತ್ತೆ, ಅಂದರೆ ಈ ಒಂದು ಕ್ಲೌಡ್ ಫ್ರಾಂಟ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಕ್ಯಾಶಿ ಸರ್ವಿಸ್ ಇದೆಯಲ್ಲ, ಯಾವ ಒಂದು ಡೇಟಾನ ಕ್ಯಾಶ್ ಮಾಡಬೇಕು, ಯಾವ ಒಂದು ಸರ್ವಿಸಿಂದ ಕ್ಯಾಶ್ ಮಾಡಬೇಕು. ಸೊ ಹಿಯರ್ ವಿ ಆರ್ ಯೂಸಿಂಗ್ AWS S3. ಯಾಕಂದರೆ S3 ಬಕೆಟಲ್ಲಿರೋ ಫೈಲ್ಸ್ನ ನಾವು ಕ್ಯಾಶ್ ಮಾಡಬೇಕಲ್ವಾ, ಹಾಗಾಗಿ ನಾನು AWS S3ನ ಸೆಲೆಕ್ಟ್ ಮಾಡ್ಕೊತೀನಿ. ಬೇರೆ ಏನಾದರೂ ಮಾಡೋದಿದ್ರೆ ಎಲಾಸ್ಟಿಕ್ ಲೋಡ್ ಬ್ಯಾಲೆನ್ಸ್ ಇದೆ, API ಗೇಟ್ವೇ, ಆಲ್ ದೋಸ್ ಥಿಂಗ್ಸ್ ಇದೆ. ಸೊ ಹಾಗಾಗಿ Amazon S3ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒರಿಜಿನ್ ಕೇಳುತ್ತೆ, S3 ಒರಿಜಿನ್. ವಾಟ್ ದ ಒರಿಜಿನ್ ಅಂದರೆ ಯಾವ ಬಕೆಟ್ ಸೆಲೆಕ್ಟ್ ಮಾಡ್ಕೋಬೇಕು, ಆ ಬಕೆಟ್ನ ಜಸ್ಟ್ ಬ್ರೌಸ್ ದ ಬಕೆಟ್. ಇಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಬಕೆಟ್ ಲಿಸ್ಟ್ ಕೊಡುತ್ತೆ. ಇದರಲ್ಲಿ ನಾವು ಈ ಬಕೆಟ್ನ ಕ್ರಿಯೇಟ್ ಮಾಡಿದ್ವಿ, ಮೈ ಡೆಮೋ AWS, ನಾಟ್ ದಿಸ್ ಒನ್. ವೇಟ್ ಅ ಮಿನಿಟ್. ಯಾ, ಇಲ್ಲಿ ನಮ್ದು ಬಕೆಟ್ ಇದೆ ಅಲ್ವಾ, ಮೈ ಬಕೆಟ್ 57744. ಈ ಬಕೆಟ್ನ ನಾನು ಕ್ರಿಯೇಟ್ ಮಾಡಿದ್ನಲ್ಲ, ಈ ಬಕೆಟ್ನ ಕ್ರಿಯೇಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಫ್ಟರ್ ಸೆಲೆಕ್ಟಿಂಗ್ ದ ಪಾತ್ ಕೂಡ ಮೆನ್ಷನ್ ಮಾಡ್ಬೋದು ನೀವು. ಅಂದರೆ ಸಬ್ ಫೋಲ್ಡರ್ಸ್ ಏನಾದರೂ ಇದ್ದರೆ ಆ ಫೋಲ್ಡರ್ ಪಾತ್ನ ಮೆನ್ಷನ್ ಮಾಡಬೇಕಷ್ಟೇ. ಇಲ್ಲಿ ನಮ್ಮ ಹತ್ರ ಏನು ಸಬ್ ಫೋಲ್ಡರ್ಸ್ ಇಲ್ವಾ, ಅದಕ್ಕೆ ಅದು ಹಾಗೆ ಖಾಲಿ ಬಿಡ್ತೀನಿ. ನೆಕ್ಸ್ಟ್ ಯೂಸ್ ರೆಕಮೆಂಡೆಡ್ ಸೆಕ್ಷನ್. ಕ್ಯಾಶೆ ಸೆಟ್ಟಿಂಗ್ಸಲ್ಲಿ ರೆಕಮೆಂಡೆಡ್ ಸೆಟ್ಟಿಂಗ್ಸ್ ಇದೆಯಲ್ಲ, ಅದನ್ನು ಹಾಗೆ ಇರೋದಕ್ಕೆ ಬಿಡಿ. ಸೊ ನೆಕ್ಸ್ಟ್, ಕ್ಲಿಕ್ ನೆಕ್ಸ್ಟ್. ದೆನ್ ಹಿಯರ್ ವಿ ಹ್ಯಾವ್ ವೆಬ್ ಅಪ್ಲಿಕೇಶನ್ ಫೈರ್ವಾಲ್, ವ್ಯಾಫ್. ಅಂದರೆ ಏನು ಅಂತ ಹೇಳಿದ್ರೆ, ಈ ಕ್ಲೌಡ್ ಫ್ರಾಂಟ್ ಏನು ಡಿಸ್ಟ್ರಿಬ್ಯೂಷನ್ ಇದೆಯಲ್ವಾ, ಸೊ ಇಟ್ ಕ್ಯಾನ್ ಬಿ ಪ್ರೋನ್ ಟು ಸೆಕ್ಯೂರಿಟಿ ಥ್ರೆಟ್ಸ್. ಸೊ ಅಟ್ಯಾಕರ್ಸ್ ಕ್ಯಾನ್ ಅಟ್ಯಾಕ್ ಇಟ್ ಇನ್ ಎನಿ ವೇ ಅಲ್ವಾ. ಹಾಗಾಗಿ ಈ ಒಂದು ಸೆಕ್ಯೂರಿಟಿನ ಅನೇಬಲ್ ಮಾಡಬೇಕಾ ಅಥವಾ ಇಲ್ಲೋ ಅಂತ ಕೇಳ್ತಾ ಇದೆ. ಸೊ ನಾವೀಗ ಬೇಸಿಕ್ ಡೆಮೋ ನೋಡ್ತಿರೋದ್ರಿಂದ ನನಗೆ ಸೆಕ್ಯೂರಿಟಿ ಬೇಡ. ಸೊ ಒಂದೇನು ಅಂತ ಹೇಳಿದ್ರೆ, ಈ ಅನೇಬಲ್ ಮಾಡಿದ ಸೆಕ್ಯೂರಿಟಿ ಸೆಕ್ಯೂರ್ ಆಗಿರುತ್ತೆ ನಿಮ್ಮ ಕ್ಲೌಡ್ ಫ್ರಾಂಟ್ ಡಿಸ್ಟ್ರಿಬ್ಯೂಷನ್, ಬಟ್ ದ ಬಿಲ್ಲಿಂಗ್ ಕಾಸ್ಟ್ ವುಡ್ ಬಿ ಮೋರ್. ನಾವು ಇದನ್ನ ಆಲ್ರೆಡಿ ನೋಡಿದ್ದೀವಿ, ಬಿಲ್ಲಿಂಗ್ ತುಂಬ ಬಿಲ್ ಆಗ್ತಾರೆ ಈ ಒಂದು ಸೆಕ್ಯೂರಿಟಿ ಅನೇಬಲ್ ಮಾಡೋದ್ರಿಂದ. ಸೊ ಹಿಟ್ ನೆಕ್ಸ್ಟ್. ಸೊ ದೆನ್ ಯು ರಿವ್ಯೂ. ನೀವು ರಿವ್ಯೂ ಮಾಡ್ಬೋದು. ಇಲ್ಲಿ ನಿಮ್ಮ ನೇಮ್ ಏನು ಕೊಟ್ಟಿದ್ದೀರಾ ಡಿಸ್ಟ್ರಿಬ್ಯೂಷನಿಗೆ, S3 ಒರಿಜಿನ್ ಯಾವುದು, ಸೊ ಕನೆಕ್ಷನ್ ಅಟೆಂಪ್ಟ್ಸ್, ಕನೆಕ್ಷನ್ ಟೈಮ್ ಔಟ್. ಅಟೆಂಪ್ಟ್ಸ್ ಅಂದರೆ ಎಷ್ಟು ಸತಿ ರೀಟ್ರೈ ಮಾಡ್ಬೋದು ಅಂತೇಳಿ. ಸೊ ಕ್ಯಾಶೆ ಸೆಟ್ಟಿಂಗ್ಸ್, ಜಸ್ಟ್ ಕ್ರಿಯೇಟ್ ಡಿಸ್ಟ್ರಿಬ್ಯೂಷನ್. ಸೊ ಈ ಡಿಸ್ಟ್ರಿಬ್ಯೂಷನ್ ಕ್ರಿಯೇಟ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಟ್ ಟೇಕ್ ಅಬೌಟ್ 5 to 6 minutes ಟು ಡಿಪ್ಲಾಯ್ ದ ಡಿಸ್ಟ್ರಿಬ್ಯೂಷನ್. ಸೊ ಯಾ, ಅಂಟಿಲ್ ಯು ನೀಡ್ ಟು ವೆಯ್ಟ್. ಸೊ ಆಫ್ಟರ್ ಸಕ್ಸಸ್ಫುಲಿ ಡಿಪ್ಲಾಯ್ಡ್ ಆದಮೇಲೆ ನಿಮಗೆ ಇಲ್ಲಿ ಲಾಸ್ಟ್ ಮಾಡಿಫೈಡ್ ಡೇಟ್ ತೋರಿಸುತ್ತೆ, April 4, 2026. ಅಂದರೆ ಇವತ್ತೇ ನಾನು ಕ್ರಿಯೇಟ್ ಮಾಡಿರೋದು. ಸೊ ದಟ್ಸ್ ವೈ ಇಟ್ ಶೋಯಿಂಗ್ ಆ್ಯಸ್ ದಿಸ್. ಸೊ ಈಗ ನಮ್ಮ ಕ್ಲೌಡ್ ಫ್ರಾಂಟ್ ಡಿಪ್ಲಾಯ್ ಆಗಿದೆ, ಯೂಸ್ ಮಾಡ್ಬೋದು ಈಗ. ಸೊ ಈಗ ನಿಮಗೆ ಹೇಗೆ ಗೊತ್ತಾಗುತ್ತೆ ನಮ್ಮ ಕ್ಲೌಡ್ ಫ್ರಾಂಟ್ ಏನಿದೆಯಲ್ಲ ಅದು ನನ್ನ S3 ಬಕೆಟ್ನ ಆಕ್ಸೆಸ್ ಮಾಡ್ತಾ ಇದೆ ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ? ಜಸ್ಟ್ ಟು ಮೇಕ್ ಶೋರ್, ಸೊ ಗೋ ಬ್ಯಾಕ್ ಟು ಯುವರ್ S3 ಬಕೆಟ್. ಯಾವ ಬಕೆಟ್ ಕ್ರಿಯೇಟ್ ಮಾಡಿದ್ವಲ್ಲ, ಯಾವ ಬಕೆಟಿಗೆ ನಾವು ಕ್ಲೌಡ್ ಫ್ರಾಂಟ್ ಡಿಸ್ಟ್ರಿಬ್ಯೂಷನ್ ಅಟ್ಯಾಚ್ ಮಾಡಿದ್ವಲ್ಲ, ಆ ಬಕೆಟಿಗೆ ಹೋಗ್ಬಿಟ್ಟು ಯಾ
ಬಕೆಟಲ್ಲಿ ದಿಸ್ ಈಸ್ ಮೈ ಬಕೆಟ್. ಜಸ್ಟ್ ಬಕೆಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಮಿಷನ್ ಟ್ಯಾಬ್ ಇದೆಯಲ್ಲ, ಈ ಪರ್ಮಿಷನ್ ಟ್ಯಾಬಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ಬಕೆಟ್ ಪಾಲಿಸಿ ಅಂತ ಇರುತ್ತೆ. ಓಕೆ, ಯಾ ಬಕೆಟ್ ಪಾಲಿಸಿ ಅಂದರೆ ಏನು ಅಂದರೆ ಇದೊಂದು ಜಸ್ಟ್ ಅ ಪಾಲಿಸಿ ರಿಟರ್ನ್ ಇನ್ ಜೇಸನ್ ಫಾರ್ಮೇಟಲ್ಲಿ ಪಾಲಿಸಿನ ರಿಟರ್ನ್ ಮಾಡ್ತೀವಿ. ಇದೇನು ಡಿಫೈನ್ ಮಾಡುತ್ತೆ ಅಂದರೆ ಯಾವ ಒಂದು ಸರ್ವಿಸು ನನ್ನ ಈ ಒಂದು ಬಕೆಟ್ನ ಆ್ಯಕ್ಸೆಸ್ ಮಾಡ್ಕೋಬೋದು ಅಂತೇಳಿ ನಾವಿಲ್ಲಿ ಡಿಫೈನ್ ಮಾಡ್ತೀವಿ. ಸೊ ಆಲ್ರೆಡಿ ಈಗ ಈ ಒಂದು ಪಬ್ಲಿಕ್ ಏನು ಬಕೆಟ್ ಇದೆ ಅಲ್ವಾ, ಪಬ್ಲಿಕ್ ಆ್ಯಕ್ಸೆಸ್ ಬ್ಲಾಕ್ ಆಗಿದೆ, ಪಬ್ಲಿಕಲಿ ನಾಟ್ ಅವೈಲೇಬಲ್. ಆದರೆ ಇಲ್ಲಿ ನಾವು ಪಾಲಿಸಿ ನೋಡಿದಾಗ ವಿ ಹ್ಯಾವ್ ಅಲೋ ಕ್ಲೌಡ್ ಫ್ರಂಟ್ ಸರ್ವಿಸ್ ಪ್ರಿನ್ಸಿಪಲ್. ಅಂದರೆ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ದಿಸ್ ಬಕೆಟ್ ಈಸ್ ಆಕ್ಸೆಸಿಬಲ್ ಓನ್ಲಿ ಥ್ರೂ ಕ್ಲೌಡ್ ಫ್ರಂಟ್. ಈಗ ನಾವೊಂದು ಡಿಸ್ಟ್ರಿಬ್ಯೂಷನ್ ಮಾಡಿದ್ವಲ್ಲ, ಆ ಡಿಸ್ಟ್ರಿಬ್ಯೂಷನಿಂದು ಏನು ನಂಬರ್ ಇದೆಯಲ್ಲೋ ಆ ನಂಬರ್ ಇಲ್ಲಿದೆ. ಸೊ ದಿಸ್ ಡಿಫೈನ್ಸ್ ದಟ್ ದಿಸ್ ಬಕೆಟ್ ಈಸ್ ಓನ್ಲಿ ಆಕ್ಸೆಸ್ ಥ್ರೂ ದ್ಯಾಟ್ ಕ್ಲೌಡ್ ಫ್ರಂಟ್ ಅಂತೇಳಿ ಗೊತ್ತಾಗುತ್ತೆ. ಇದು ಆಟೋಮೆಟಿಕ್ಲಿ ಅಟ್ಯಾಚ್ ಆಗುತ್ತೆ. ಫಸ್ಟ್ ಇನಿಷಿಯಲಿ ನೀವು ಬಕೆಟ್ ಕ್ರಿಯೇಟ್ ಮಾಡಿದಾಗ ಇರಲ್ಲ ಇದು. ಯಾವಾಗ ನೀವು ಕ್ಲೌಡ್ ಫ್ರಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ನಿಮ್ಮ ಬಕೆಟ್ನ ಅಟ್ಯಾಚ್ ಮಾಡ್ತಿರಲ್ವ, ಆವಾಗ ಆಟೋಮೆಟಿಕ್ಲಿ ಬ್ಯಾಕ್ಗ್ರೌಂಡಲ್ಲಿ ಈ ಒಂದು ಪಾಲಿಸಿ ಇದಕ್ಕೆ ಅಟ್ಯಾಚ್ ಆಗಿರುತ್ತೆ. ಸೊ ದಿಸ್ ಈಸ್ ದ ಕನ್ಫರ್ಮೇಷನ್ ಥಿಂಗ್. ನೆಕ್ಸ್ಟು, ಸೊ ಈ ಬಕೆಟಲ್ಲಿ ನೀವು ಏನು PDF ಅಪ್ಲೋಡ್ ಮಾಡಿದ್ರಲ್ಲ, PDF ಅಥವಾ ಏನಾದರೂ ಫೈಲು, ಸೊ ಜಸ್ಟ್ ಕ್ಲಿಕ್ ಆನ್ ಇಟ್. ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ಕೀ ಅಂತ ಇರೋದಲ್ವ, ಈ ಕೀನ ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಫೈಲ್ ನೇಮ್ ಇದೆಯಲ್ಲ, ಜಸ್ಟ್ ಫೈಲ್ ನೇಮ್ನ ಕಾಪಿ ಮಾಡಿಟ್ಕೊಳ್ಳಿ ಅಷ್ಟೇ. ಆ ಫೈಲ್ ನೇಮ್ನ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ಲೌಡ್ ಫ್ರಂಟಿಗೆ ಹೋಗ್ಬಿಟ್ಟು, ಸೊ ಕ್ಲೌಡ್ ಫ್ರಂಟ್ ಸ್ವಲ್ಪ ಟೈಮ್ ತೊಗೊಳತ್ತಿದೆ ಲೋಡ್ ಆಗುತ್ತೆ. ಇನಿಷಿಯಲ್ ಲೋಡಿಂಗ್. ಸೊ ಓಪನ್ ಆದಮೇಲೆ ನೆಕ್ಸ್ಟ್ ಯಾವುದು ಕ್ಲೌಡ್ ಫ್ರಂಟ್ ಕ್ರಿಯೇಟ್ ಮಾಡಿರ್ತಿರಲ್ಲ, ಜಸ್ಟ್ ಅದರೊಳಗಡೆ ಹೋಗ್ಬಿಟ್ಟು ಇಲ್ಲಿ ಡಿಸ್ಟ್ರಿಬ್ಯೂಷನ್ ನೇಮ್ ಅಂತ ಇದೆಯಲ್ಲ, ಈ ಡಿಸ್ಟ್ರಿಬ್ಯೂಷನ್ ನೇಮ್, ಸೊ ಈಗ ಆಲ್ರೆಡಿ ಒಂದು ಫೈಲ್ ನೇಮ್ ಕಾಪಿ ಮಾಡ್ಕೊಂಡಿದ್ದೀನಲ್ಲ, ಜಸ್ಟ್ ಐ ವಿಲ್ ಪೇಸ್ಟ್ ಇಟ್ ಹಿಯರ್. ಆ ಫೈಲ್ ನೇಮ್ ಇಲ್ಲಿರುತ್ತೆ. ಸೊ ಇಲ್ಲಿ ಡಿಸ್ಟ್ರಿಬ್ಯೂಷನ್ ನೇಮ್ ಏನಿದೆ ಕಾಪಿ ಇಟ್. ಸೊ ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಜಸ್ಟ್ ಪಾತ್ ಸ್ಪೆಸಿಫೈ ಮಾಡಿ. ಇದು ಲಿಂಕ್, ಯಾವುದು ಡಿಸ್ಟ್ರಿಬ್ಯೂಷನ್ ಲಿಂಕು. ನೆಕ್ಸ್ಟು ಇದು ಫೈಲ್ ದಟ್ ವಿ ಆರ್ ಗೋಯಿಂಗ್ ಟು ಆ್ಯಕ್ಸೆಸ್. ಇದು ಈ ಫೈಲಲ್ಲಿದೆ, S3 ಇದು ಕ್ಲೌಡ್ ಫ್ರಂಟ್ ಡಿಸ್ಟ್ರಿಬ್ಯೂಷನ್ ದಟ್ ಈಸ್ ಯೂಸಿಂಗ್ ದ S3 ಟು ಡಿಸ್ಟ್ರಿಬ್ಯೂಟ್ ದ ಫೈಲ್ಸ್ ಆ್ಯಂಡ್ ಸ್ಟೋರೇಜ್ ಥಿಂಗ್ಸ್. ಓಕೆ, ಜಸ್ಟ್ ಹಿಟ್ ಎಂಟರ್. ಸೊ ಆ್ಯಸ್ ಯು ಸಿ, ಫಸ್ಟ್ ಟೈಮ್ ಇದು ಏನು ಲೋಡ್ ಆಗೋಕ್ಕೆ ಆ ಮಿಲಿ ಸೆಕೆಂಡ್ಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೆಕೆಂಡ್ ಟೈಮ್ ಲೋಡ್ ಆದಾಗ ಎಷ್ಟು ಫಾಸ್ಟಾಗಿ ಲೋಡ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಯು ಕಾಂಟ್ ಇವನ್ ಇಮ್ಯಾಜಿನ್, ಅಷ್ಟು ಫಾಸ್ಟಲ್ಲಿ ಲೋಡ್ ಆಗುತ್ತೆ. ದಿಸ್ ಈಸ್ ಒಂದು ಅಡ್ವಾಂಟೇಜ್ ಆಫ್ ಕ್ಯಾಶಿಂಗ್. ಸೊ ಇದು ಬಂದ್ಬಿಟ್ಟು ಬೇಸಿಕ್ ಕಾನ್ಸೆಪ್ಟ್ ಕ್ಯಾಶಿಂಗ್. ಇಲ್ಲಿಗೆ ಇದು ಕ್ಲೌಡ್ ಫ್ರಂಟ್ ಬಗ್ಗೆ ಇಷ್ಟು. ಸೊ ಇದು ನಿಮ್ಮ ಒಂದು ಡೈಲಿ ಲೈಫ್ ಸಿನಾರಿಯೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಲೆಟ್ಸ್ ಸಪೋಸ್ ನೀವು ಶಾಪಿಗೆ ಹೋಗ್ತೀರಲ್ವ, ಆ ಶಾಪಲ್ಲಿ ಜಸ್ಟ್ ಮಾಲಿಗೆ ಹೋಗ್ತೀರ ಅಂದ್ಕೊಳ್ಳಿ. ಮಾಲಲ್ಲಿ ಫಸ್ಟು ನಿಮ್ಮದು ಏನು ಕೌಂಟ್ರ್ ಹತ್ರ ಐಟಮ್ಸ್ ಇಟ್ಟಿರ್ತಾರೆ. ಐಟಮ್ಸ್ ಅಂದರೆ ತುಂಬ ಸೇಲ್ ಆಗಿರೋ ಐಟಮ್ಸ್ನ ಫ್ರೀಕ್ವೆಂಟಾಗಿ ಕೌಂಟರ್ ಹತ್ರ ಇಟ್ಟಿರ್ತಾರೆ. ಮತ್ತು ಇನ್ನು ಉಳಿದಿರೋ ಲಾಸ್ಟ್ ಅಂದರೆ ತುಂಬ ಕಡಿಮೆ ಸೇಲ್ ಆಗಿರೋ ಐಟಮ್ಸ್ನ ಎಂಡಲ್ಲಿ ಇಟ್ಟಿರ್ತಾರೆ ಅಲ್ವಾ. ಸೊ ಅದು ಇಟ್ಸ್ ಅ ಬೇಸಿಕ್ ಎಕ್ಸಾಂಪಲ್ ಆಫ್ ಕ್ಯಾಶಿಂಗ್. ಈಗ ಅಂದರೆ ಜಾಸ್ತಿ ಸೇಲ್ ಆಗಿರೋ ಐಟಮ್ನ ತುಂಬ ಜನ ತೊಗೊಳ್ತಾರೆ, ಹಾಗಾಗಿ ನಾನಲ್ಲಿ ಅಂದರೆ ಕೌಂಟ್ರಲ್ಲಿ ಇಟ್ಟಿರ್ತಾರೆ, ಜನ ಬೇಗ ತೊಗೋಬೋದು ಅಂತೇಳಿ ಅದನ್ನ. ಅವರಿಗೆ ಮತ್ತೆ ಹಿಂದ್ಗಡೆ ಸ್ಟೋರಿಗೆ ಹೋಗೋ ಅವಶ್ಯಕತೆ ಇರಲ್ಲ, ಬೇಗ ತೊಗೋಬೋದು. ದಟ್ಸ್ ದ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಏನು, ಸೊ ಈ ಒಂದು ಬುಕ್ಕಲ್ಲಿ ಒಂದು ಪೇಜ್ ಹುಡುಕ್ತಾ ಇರ್ತೀರ ಅಂದ್ಕೊಳ್ಳಿ, ಏನೋ ಒಂದು ಕಾನ್ಸೆಪ್ಟ್ ನೋಡ್ಬೇಕಾಗಿತ್ತು, ಒಂದು ಬುಕ್ಕಲ್ಲಿ ಪೇಜ್ ಹುಡುಕ್ತಾ ಇರ್ತೀರ. ಫಸ್ಟ್ ಟೈಮ್ ನೀವು ಪೇಜ್ ಹುಡುಕ್ಬೇಕಾದ್ರೆ ನೋಟಿಸ್ ಮಾಡಿ, ಟೈಮ್ ತೊಗೊಳೋದು ನಿಮಗೆ ಅಲ್ವಾ. ಫಸ್ಟ್ ಟೈಮ್ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಹುಡುಕ್ಬೇಕಾದ್ರೆ ಆ ಪೇಜಿಗೆ ಹೋಗಿ ಆ ಕಾನ್ಸೆಪ್ಟ್ ಹುಡುಕಿ ಟೈಮ್ ತೊಗೊಳುತ್ತೆ. ಸೊ ಸೆಕೆಂಡ್ ಟೈಮ್ ನೀವು ಹೋದಾಗ ಆ ಪೇಜ್ ನಂಬರ್ ನಿಮಗೆ ನೆನಪಿರುತ್ತೆ. ಸೊ ಡೈರೆಕ್ಟ್ಲಿ ಆ ಪೇಜ್ ನಂಬರಿಗೆ ಹೋಗ್ತೀರಾ. ದಿಸ್ ಈಸ್ ಅನದರ್ ರಿಯಲ್ ಲೈಫ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ
ಅರ್ಥ ಆಗಿದೆ ಅಂದರೆ, ಕ್ಲೌಡ್ ಫ್ರಂಟ್ ಬಗ್ಗೆ ಸ್ವಲ್ಪ ಏನಾದರೂ ಗೊತ್ತಾಯಿತು ಅಂತ ಹೇಳಿದ್ರೆ, ಜಸ್ಟ್ ಮೇಕ್ ಶೋರ್ ಯು ಲೈಕ್ ದ ವಿಡಿಯೋ, ಹಿಟ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಸೊ ಹಾಗಂತ ಹೇಳಿ, ಸೊ ಟೇಕ್ ಕೇರ್, ಟಾಟಾ, ಬೈ ಬೈ.